ನಮಸ್ಕಾರ ಸ್ನೇಹಿತರೆ. ರಾಸಲೀಲೆಯ ರಾಜ IPS ಅಧಿಕಾರಿ ಡಾಕ್ಟರ್ ರಾಮಚಂದ್ರ ರಾವ್ ಯಾರು ಗೊತ್ತಾ? ಇವರ ಭಯಾನಕ ಇತಿಹಾಸ ಏನು? ಎರಡೆರಡು ಮದುವೆಯಾಗಿದ್ದು ಯಾಕೆ? ಇವರ ಸ್ವಂತ ರಾಜ್ಯ ಯಾವುದು? ಕಚೇರಿಯಲ್ಲಿ ಕೂತು ಮಹಿಳೆಯರ ಸೊಂಟಕ್ಕೆ ಕೈ ಹಾಕುವ ಇವರು ಓದಿರೋದು ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಆಂಧ್ರ ಪ್ರದೇಶದ ಗುಂಟೂರು ಮೂಲ. ಅಂದ ಹಾಗೆ ಈ ರಾಮಚಂದ್ರ ರಾವ್ ಕರ್ನಾಟಕದವರು ಅಲ್ಲ, ಆಂಧ್ರ ಪ್ರದೇಶದ ಗುಂಟೂರು ಮೂಲದವರು. 1966 ಮೇ 7 ಜನಿಸಿದ ಇವರಿಗೆ ಈಗ 59 ವರ್ಷ ವಯಸ್ಸಾಗಿದೆ. ಮುಂದಿನ ಮೇ ಬಂದಿದ್ರೆ ರಾಮಚಂದ್ರ ರಾವ್ ನಿವೃತ್ತಿ ಆಗ್ತಿದ್ರು. ಆದರೆ ಈ ವಯಸ್ಸಲ್ಲಿ ಇಂಥ ಕೆಲಸ ಮಾಡಿಕೊಂಡು ಮಾನ ಹರಾಜಾಗಿದೆ. ಇನ್ನು ಈ ಮನುಷ್ಯ ಏನು ಕಡಿಮೆ ಓದಿಲ್ಲ, ಉನ್ನತ ಮಟ್ಟದ ಶಿಕ್ಷಣವನ್ನೇ ಪಡೆದಿದ್ದಾರೆ. MSc ಜೊತೆಗೆ PhD ಕೂಡ ಪಡ್ಕೊಂಡಿದ್ದಾರೆ ಈ ಡಾಕ್ಟರ್ ಕೆ ರಾಮಚಂದ್ರ ರಾವ್. ಇದಾದ್ಮೇಲೆ 1993ರಲ್ಲಿ UPSC ಪರೀಕ್ಷೆ ಬರೆದು ಪಾಸ್ ಆದ್ರು. 1994ರಲ್ಲಿ ಕರ್ನಾಟಕ ಕೇಡರ್ IPS ಅಧಿಕಾರಿಯಾಗಿ ಕೆಲಸ ಶುರು ಮಾಡಿದ್ರು. 31 ವರ್ಷಗಳ ಖಾಕಿ ಜೀವನ. ರಾಮಚಂದ್ರ ರಾವ್ ಕಳೆದ 31 ವರ್ಷಗಳಿಂದ ಖಾಕಿ ಧರಿಸಿ ಸೇವೆ ಸಲ್ಲಿಸ್ತಿದ್ದಾರೆ. ಇಂಥವರಿಗೆ ಸೇವೆ ಸಲ್ಲಿಸ್ತಿದ್ದಾರೆ ಅನ್ನೋ ಶಬ್ದ ಸರಿಯಾಗಲ್ಲ, ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಅಂದ ಹಾಗೆ ಈ ಸೀನಿಯರ್ ಅಧಿಕಾರಿ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿವಿಧ ಹುದ್ದೆಗಳನ್ನ ನಿಭಾಯಿಸಿದ್ದಾರೆ. ದಾವಣಗೆರೆ, ಮೈಸೂರು, ವಿಜಯಪುರ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಂಗಳೂರಲ್ಲೂ ಕೆಲಸ ಮಾಡಿದ್ದಾರೆ. ಮೈಸೂರಲ್ಲಿ IGP ಆಗಿ, ಬೆಂಗಳೂರಿನ ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್ನ ADGP ಆಗಿ, ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ MD ಆಗಿಯೂ ಕೆಲಸ ಮಾಡಿರುವ ಅನುಭವ ಇವರಿಗಿದೆ. 2023ರ ಸೆಪ್ಟೆಂಬರ್ನಲ್ಲಿ ಇವರು DGP ಹುದ್ದೆಗೆ ಬಡ್ತಿ ಪಡೆದಿದ್ರು. ಸದ್ಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ವಿಭಾಗದ DGP ಆಗಿ ಕೆಲಸ ಮಾಡ್ತಿದ್ರು. ಎರಡೆರಡು ಮದುವೆ ಆದರೂ ಮುಪ್ಪಾಗದ ಹುಳಿ. ರಾಮಚಂದ್ರ ರಾವ್ ಎರಡೆರಡು ಮದುವೆ ಆಗಿದ್ದಾರೆ. ಮೊದಲ ಪತ್ನಿಯಿಂದ ದೂರವಾಗಿದ್ದ ಇವರು ಎರಡನೇ ಮದುವೆ ಆಗಿದ್ರು. ಎರಡನೇ ಹೆಂಡತಿ ಕೂಡ ಮೊದಲ ಪತಿಯಿಂದ ದೂರವಾಗಿದ್ದವರೇ ಆಗಿದ್ರು. ಆಕೆಗೆ ಮೊದಲ ಪತಿಯಿಂದ ಜನಿಸಿದ ಓರ್ವ ಮಗಳಿದ್ರು. ಆಕೆಯೇ ಹರ್ಷವರ್ಧಿನಿ ರನ್ಯಾ. ರಾಮಚಂದ್ರ ರಾವ್ ರನ್ಯಾ ತಾಯಿಯನ್ನ ಮದುವೆಯಾದ ಬಳಿಕ ಆಕೆಯ ಹೆಸರಿಗೆ ರಾವ್ ಸೇರ್ಪಡೆಯಾಯಿತು. ರನ್ಯಾ ರಾವ್ ಸ್ಯಾಂಡಲ್ವುಡ್ ನಲ್ಲಿ ಗುರುತಿಸಿಕೊಂಡಿದ್ದು ಪಟಾಕಿ, ಮಾಣಿಕ್ಯ ಸಿನಿಮಾಗಳಲ್ಲಿ ನಟಿಸಿದ್ರು. ಜೈಲಿನಲ್ಲಿ ಸಾಕು ಮಗಳು ರನ್ಯಾ ರಾವ್. ಕಳೆದ ವರ್ಷ ಮಾರ್ಚ್ನಲ್ಲಿ ರನ್ಯಾ ರಾವ್ರನ್ನ ಏರ್ಪೋರ್ಟ್ ನಲ್ಲಿ ವಶಕ್ಕೆ ಪಡೆಯಲಾಯಿತು. ದುಬೈನಿಂದ 14.2 kg ಚಿನ್ನವನ್ನ ಕದ್ದು ಸಾಗಿಸುತ್ತಿದ್ದ ಆರೋಪ ಇವರ ಮೇಲೆ ಇತ್ತು. ನಂತರದಲ್ಲಿ ಮನೆ ಮೇಲೂ ಕೂಡ ದಾಳಿ ನಡೆದಿತ್ತು. ಆಗ ಅಧಿಕಾರಿಗಳು 2,06,00,000 ರೂಪಾಯಿ ಮೌಲ್ಯದ ಚಿನ್ನ ಹಾಗೂ 2,67,00,000 ರೂಪಾಯಿ ಮೌಲ್ಯದ ದುಡ್ಡನ್ನ ಕೂಡ ವಶಕ್ಕೆ ಪಡೆದಿದ್ರು. ಆದರೆ ತನಿಖೆಯಲ್ಲಿ ರನ್ಯಾ ರಾವ್ ಒಟ್ಟಾರೆಯಾಗಿ 127 kgಯಷ್ಟು ಚಿನ್ನವನ್ನ ಕಳ್ಳ ಸಾಗಣೆ ಮಾಡಿದ್ದು ಗೊತ್ತಾಗಿತ್ತು. ಹೀಗಾಗಿ ಅವರಿಗೆ 102 ಕೋಟಿ ರೂಪಾಯಿಯಷ್ಟು ದಂಡ ಕೂಡ ವಿಧಿಸಲಾಗಿದೆ. ಸದ್ಯ 1 ವರ್ಷ ಜೈಲು ಶಿಕ್ಷೆಯಾಗಿದ್ದು ರನ್ಯಾ ರಾವ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಲ ಕಳೀತಾ ಇದ್ದಾರೆ. ಈ ವೇಳೆ ಸಾಕು ಮಗಳು ರನ್ಯಾಗೆ ರಾಮಚಂದ್ರ ರಾವ್ ಸಹಾಯ ಮಾಡಲು ಯತ್ನಿಸಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಆಗಲೂ ರಾಮಚಂದ್ರ ರಾವ್ರನ್ನ ಕಡ್ಡಾಯ ರಜೆಯ ಮೇಲೆ ಕಳುಹಿಸಲಾಗಿತ್ತು. ಇವರು ಕಳೆದ ಆಗಸ್ಟ್ನಲ್ಲಷ್ಟೇ ಮತ್ತೆ ಡ್ಯೂಟಿಗೆ ಜಾಯಿನ್ ಆಗಿದ್ರು. ಆದ್ರೀಗ ಮತ್ತೆ ಕಚೇರಿಯಲ್ಲೇ ಮಹಿಳೆಯರ ಜೊತೆ ರಾಸಲೀಲೆ ಮಾಡಿದ ವಿಡಿಯೋ ವೈರಲ್ ಆಗಿದೆ. ಸರ್ಕಾರ ಈಗಾಗಲೇ ಅಮಾನತು ಮಾಡಿದ್ದು ಸದ್ಯ ರಾಮಚಂದ್ರ ರಾವ್ ತಲೆ ಮರೆಸ್ಕೊಂಡಿದ್ದಾರೆ. ರಾಮಚಂದ್ರ ರಾವ್ ಕಾಂಡಗಳು ಒಂದೆರಡಲ್ಲ. 2014ರ ವೇಳೆಗೆ ರಾಮಚಂದ್ರ ರಾವ್ ಮೈಸೂರಿನ ದಕ್ಷಿಣ ವಲಯದ IGP ಆಗಿದ್ರು. ಆಗ ಇಲವಾಲ ಅನ್ನೋ ಭಾಗದಲ್ಲಿ ಒಂದು ದರೋಡೆ ನಡೀತು. 2 ಕೋಟಿ ರೂಪಾಯಿಗೂ ಹೆಚ್ಚಿನ ಹಣ ದರೋಡೆಯಾಗಿತ್ತು. ಪ್ರಕರಣ ಭೇದಿಸಿ ದರೋಡೆಕೋರರನ್ನ ಅರೆಸ್ಟ್ ಮಾಡಿ ದುಡ್ಡು ರಿಕವರಿ ಮಾಡಲಾಗಿತ್ತು. ಆದರೆ ಆ ದುಡ್ಡನ್ನ ರಾಮಚಂದ್ರ ರಾವ್ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಪ್ರಕರಣದ ಬೆನ್ನಲ್ಲೇ ರಾಮಚಂದ್ರ ರಾವ್ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. ಆದರೆ CID ತನಿಖೆಯಲ್ಲಿ ಆರೋಪ ಸಾಬೀತಾಗಲಿಲ್ಲ. ಹೀಗಾಗಿ ಈ ಪ್ರಕರಣ ಕೋರ್ಟ್ನಲ್ಲಿ ವಜಾಗೊಂಡಿತ್ತು. ಇನ್ನು 2017ರಲ್ಲಿ ಭೀಮಾ ತೀರದ ಹಂತಕ ಧರ್ಮರಾಜ ಚಡಚಣ ಎನ್ಕೌಂಟರ್ ನಡೆದಿತ್ತು. ಈ ಸಂಶಯಾಸ್ಪದ ಎನ್ಕೌಂಟರ್ನಲ್ಲೂ ರಾಮಚಂದ್ರ ರಾವ್ ಹೆಸರು ಕೇಳಿ ಬಂದಿತ್ತು. ಅಲ್ಲದೆ ಗಂಗಾಧರ ಚಡಚಣ ಕೊಲೆ ಕೇಸ್ ಹಿಂದೆನೂ ಇವರೇ ಇದ್ದಾರೆ ಅಂತ ವರದಿಯಾಗಿತ್ತು. ಆದರೆ CID ತನಿಖೆಯಲ್ಲಿ ರಾಮಚಂದ್ರ ರಾವ್ ಪಾತ್ರ ಇಲ್ಲ ಅನ್ನೋದು ಪ್ರೂವ್ ಆಗಿತ್ತು. ನಿವೃತ್ತಿ ನಂತರ ಏನೂ ಸಿಗೋದಿಲ್ವಾ? ರಾಮಚಂದ್ರ ರಾವ್ ಇದೇ ಮೇ ತಿಂಗಳಲ್ಲಿ ನಿವೃತ್ತಿ ಹೊಂದಲಿದ್ರು. ಈ ಹೊತ್ತಲ್ಲೇ ಇಂಥ ಕೃತ್ಯ ಮಾಡಿದ್ದಾರೆ. ಒಂದು ವೇಳೆ ನಿವೃತ್ತಿ ದಿನಾಂಕದವರೆಗೂ ಅಮಾನತು ವಾಪಸ್ ಆಗದೇ ಇದ್ರೆ ನಿವೃತ್ತಿಯ ನಂತರದ ಸೌಲಭ್ಯಗಳಿಗೆ ತಡೆಯಾಗುತ್ತೆ. 31 ವರ್ಷ ಕೆಲಸ ಮಾಡಿದ್ರೂ ಗೌರವಪೂರ್ವಕ ವಿದಾಯ ಸಿಗೋದಿಲ್ಲ. ಪಿಂಚಣಿ ಮತ್ತು ಗ್ರಾಚ್ಯುಟಿ ದುಡ್ಡನ್ನ ಕಂಪ್ಲೀಟ್ ಆಗಿ ತಡೆ ಹಿಡಿಯಲಾಗುತ್ತೆ.
ಅದೇ ನಿವೃತ್ತಿಯ ಬಳಿಕ ಈ ಆರೋಪ ಸುಳ್ಳು ಅಂತಾದ್ರೆ ಅಮಾನತು ಅವಧಿಯನ್ನು ಡ್ಯೂಟಿ ಅಂತಲೇ ಪರಿಗಣಿಸಲಾಗುತ್ತೆ. ಪಿಂಚಣಿ, ಗ್ರಾಚ್ಯುಟಿ ಎಲ್ಲವೂ ಸಿಗುತ್ತೆ. ಸ್ನೇಹಿತರೆ, ಇದು ಡಿಜಿಪಿ ಸೀಟಲ್ಲಿ ಕೂತ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಮಹಿಳೆಯರನ್ನ ಮುದ್ದಾಡಿದ ರಾಮಚಂದ್ರ ರಾವ್ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.